ಡಿಸೆಂಬರ್ 27ರಿಂದ 29ರವರೆಗೆ 3 ದಿನಗಳ ಕಾಲ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅಖಿಲ ಹವ್ಯಕ ಮಹಾಸಭೆಯಿಂದ ತೃತೀಯ ವಿಶ್ವ ಹವ್ಯಕ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ. ವಿಶೇಷ ಕಾರ್ಯಕ್ರಮಗಳು, ಸಾಧಕ ಸಮ್ಮಾನ, ಹವ್ಯಕರ ಸಂಸ್ಕೃತಿ ಬಿಂಬಿಸುವ ಕಾರ್ಯಗಳು ಸಂಯೋಜನೆಗೊಳ್ಳುತ್ತಿದ್ದು ಸಿದ್ಧತೆ ಪ್ರಾರಂಭವಾಗಿದೆ. ಎಲ್ಲ ಹವ್ಯಕರು ಹಾಗೂ ಇತರೆ ಸಮಾಜದ ಹವ್ಯಕ ಅಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಸುವಂತೆ ಅಖಿಲ ಹವ್ಯಕ ಮಹಾಸಭೆಯ ಅಧ್ಯಕ್ಷ ಡಾಕ್ಟರ್ ಗಿರಿಧರ ಕಜೆ ವಿನಂತಿಸಿದ್ದಾರೆ. ಕುಮಟಾ ಪಟ್ಟಣದ ಕೊಂಕಣ ಎಜುಕೇಷನ್ ಟ್ರಸ್ಟಿನ ಸರಸ್ವತಿ ವಿದ್ಯಾಕೇಂದ್ರದ ಪ್ರಾಥಮಿಕ ಶಾಲೆಯ ಪ್ರಾರ್ಥನಾ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಅವರು ಮಾತನಾಡಿದರು. ಡಿಸೆಂಬರ್ 27ರಿಂದ 29ರವರೆಗೆ 3 ದಿನಗಳ ಕಾಲ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅಖಿಲ ಹವ್ಯಕ ಮಹಾಸಭೆಯಿಂದ ತೃತೀಯ ವಿಶ್ವ ಹವ್ಯಕ ಸಮ್ಮೇಳನ ನಡೆಯಲಿದ್ದು, ಹವ್ಯಕ ಮಹಾಸಭೆ 81 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಸಹಸ್ರಚಂದ್ರ ದರ್ಶನದ ಸಂಭ್ರಮೋತ್ಸವವಾಗಿಯೂ ಹವ್ಯಕ ಸಮ್ಮೇಳನಕ್ಕೆ ವಿಶೇಷ ಮೆರಗಿನೊಂದಿಗೆ ಸಕಲ ಸಿದ್ಧತೆಗಳು ನಡೆಯುತ್ತಿದೆ ಎಂದು ಅವರು ಹೇಳಿದ್ದಾರೆ. 1943ರಲ್ಲಿ ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ನೋಂದಾಯಿತವಾದ ಹವ್ಯಕ ಮಹಾಸಭೆಯು ದೇಶ ವಿದೇಶಗಳು ಸೇರಿದಂತೆ ಒಟ್ಟಾರೆ 30,000 ಸದಸ್ಯ ಬಲ ಹೊಂದಿದೆ. ಸಮಾಜಕ್ಕೆ ಕ್ರಿಯೆಗಳನ್ನು ಅರ್ಥವಾಗಿಸುವ ದೃಷ್ಟಿಯಲ್ಲಿ ಕೊಡಬೇಕಾದ ಪ್ರಾಮುಖ್ಯತೆ ಹಿನ್ನೆಲೆಯಲ್ಲಿ ಹವ್ಯಕ ಎಂದು ಹಿಂದೆ ಬಿದ್ದಿಲ್ಲ. ಇತ್ತೀಚಿನ ವರ್ಷಗಳಲ್ಲಿ ಹವ್ಯಕರ ಸಾಂಸ್ಕೃತಿಕ ಬದುಕನ್ನು ಸಮೃದ್ಧವಾಗಿ ಸುಂದರವಾಗಿ ಕಟ್ಟಿಕೊಡುತ್ತಿರುವ ಯಶಸ್ಸು ಹವ್ಯಕಕ್ಕೆ ಸಲ್ಲುತ್ತದೆ. ನೆಲ ಸಂಸ್ಕೃತಿಯನ್ನು ಘೋಷಣೆ ಮಾಡುವ, ಹೊಸ ಹೊಸ ಸಾಧ್ಯತೆಯನ್ನು ಹುಡುಕುವ ಸೃಜನಶೀಲ ಕಾರ್ಯಕ್ರಮಗಳ ಮೂಲಕ ಅಪಾರ ಜನಪ್ರಿಯತೆಯೊಂದಿಗೆ ಹೊಸ ಹೆಜ್ಜೆ ಇಟ್ಟಿದೆ. ಸಂಸ್ಕೃತಿಯನ್ನು ಉಳಿಸುವಲ್ಲಿ ಹಾಗೂ ಮುಂದಿನ ಪೀಳಿಗೆಗೆ ತಲುಪಿಸುವಲ್ಲಿ ವೈವಿಧ್ಯಮಯ ಸಂಸ್ಕಾರಗಳ ಬಾಗಿಲುಗಳನ್ನು ತೆರೆಯುತ್ತಾ ಹವ್ಯಕತನವನ್ನು ಉಳಿಸುತ್ತಾ ಸಾಗಿರುವ ಒಂದೊಂದು ಕಾರ್ಯಕ್ರಮಗಳು ಹವ್ಯಕದ ಮೈಲುಗಲ್ಲುಗಳಾಗಿವೆ. ಇಂಥ ಕಾರ್ಯಕ್ರಮಗಳು ಇಂದು ಯುವಜನತೆಯನ್ನು ಹವ್ಯಕದ ಕಡೆ ವಿಶೇಷವಾಗಿ ಆಕರ್ಷಣೆ ಮಾಡುತ್ತಿದೆ. 80%ಕ್ಕಿಂತಲೂ ಹೆಚ್ಚು ಉತ್ಸಾಹಿ ಕ್ರಿಯಾಶೀಲ ಯುವಕರು ಮಹಾಸಭೆಯೊಂದಿಗೆ ಇರುವುದು ಕಟ್ಟಿಕೊಂಡ ಸಂಘಟನೆಗೆ ಆನೆಬಲ ಬಂದಂತಾಗಿದೆ. ನಿಜವಾಗಲೂ ಸಂಸ್ಥೆಯ ಭವಿಷ್ಯದ ದೃಷ್ಟಿಯಿಂದ ಇದೊಂದು ಆರೋಗ್ಯಕರ ಬೆಳವಣಿಗೆ. ಸಂಖ್ಯಾಬಲದಲ್ಲಿ ತೀರಾ ಕಡಿಮೆ ಇದ್ದರೂ ತನ್ನ ಪರಂಪರೆ, ಸಂಸ್ಕೃತಿ, ಸಂಪ್ರದಾಯ, ಭಾಷೆ ಹಾಗೂ ಬೌದ್ಧಿಕ ಪ್ರಬುದ್ಧತೆಯಿಂದ ವಿಶ್ವದೆಲ್ಲೆಡೆ ವಿಶೇಷವಾಗಿ ಗುರುತಿಸಿಕೊಂಡಿರುವ ಹವ್ಯಕ ಸಮುದಾಯದ ಸಾಧನೆ ಮತ್ತು ಸವಾಲುಗಳಿಗೆ ಸಮ್ಮೇಳನ ವೇದಿಕೆಯಾಗಲಿದೆ. ಈ ಸಮ್ಮೇಳನ ಹವ್ಯಕರಿಗೆ ಸೇರಿದ್ದಾದರೂ 3 ದಿನದ ಸಮಾರಂಭದಲ್ಲಿ ನಾಡಿನ ಎಲ್ಲ ಸಮುದಾಯದವರು ಪಾಲ್ಗೊಳ್ಳುವಂತೆ ಮುಕ್ತವಾಗಿ ಸಂಘಟಿಸಲಾಗಿದೆ. ಎಲ್ಲರೂ ಸೇರಿ ಹವ್ಯಕ ಹಬ್ಬ ಆಚರಿಸುವುದು ಹಾಗೂ ಇದೊಂದು ನಾಡಿನ ಹಬ್ಬವಾಗಬೇಕು ಎನ್ನುವುದು ನಮ್ಮೆಲ್ಲರ ಆಶಯವಾಗಿದೆ. ಈ ಬಾರಿ ಸಮ್ಮೇಳನದಲ್ಲಿ 1.5 ಲಕ್ಷಕ್ಕೂ ಹೆಚ್ಚು ಜನ ಭಾಗವಹಿಸುವ ನಿರೀಕ್ಷೆ ಇದೆ ಎಂದರು. ಮಕ್ಕಳಿಗಾಗಿ ಹವ್ಯಕ ಸಂಸ್ಕೃತಿಯ ಚಿತ್ರ ಸ್ಪರ್ಧೆ, ರಂಗೋಲಿ ಸ್ಪರ್ಧೆ, ಹೂಕುಂಡ ಇಕಬಾನ್ ಕಲಾ ಸ್ಪರ್ಧೆ, ಹವ್ಯಕ ಆಹಾರ ಸ್ಪರ್ಧೆ, ಹವ್ಯಕ ಸಂಪ್ರದಾಯ ಚಿತ್ರಕಲಾ ಸ್ಪರ್ಧೆ, ಕರಕುಶಲ ವಸ್ತು ಪ್ರದರ್ಶನ ಸ್ಪರ್ಧೆ, ಪಾರಂಪರಿಕ ವಸ್ತು ಪ್ರದರ್ಶನ ಸ್ಪರ್ಧೆಗಳು ಇರಲಿದೆ. ಸಾಧಕರಿಗೆ ಸಾಧಕರತ್ನ, ವೇದಮೂರ್ತಿಗಳಿಗೆ ವೇದರತ್ನ, ಶಿಕ್ಷಕರಿಗೆ ಶಿಕ್ಷಕರತ್ನ, ಕೃಷಿಕರಿಗೆ ಕೃಷಿರತ್ನ, ಸೈನಿಕರಿಗೆ ದೇಶರತ್ನ, ವಿದ್ಯಾರ್ಥಿಗಳಿಗೆ ವಿದ್ಯಾರತ್ನ, ಸಮಾಜಕ್ಕೆ ಸ್ಫೂರ್ತಿಯಾದವರಿಗೆ ಸ್ಫೂರ್ತಿರತ್ನ ಪ್ರಶಸ್ತಿಯಂತೆ ಪ್ರತಿ ವಿಭಾಗದಲ್ಲಿ 81 ಜನರಂತೆ ಒಟ್ಟು 567 ಜನರಿಗೆ ಪ್ರಶಸ್ತಿ ಸಹಿತ ಸನ್ಮಾನಿಸಲಾಗುವುದು. 8 ವಿಚಾರಗೋಷ್ಠಿಗಳು, ಸ್ಮರಣ ಸಂಚಿಕೆ, ಕೃತಿಗಳ ಲೋಕಾರ್ಪಣೆ, ಕಲೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ 300ಕ್ಕೂ ಅಧಿಕ ಪ್ರಸಿದ್ಧ ಕಲಾವಿದರು ಉಪಸ್ಥಿತಿ, ದಕ್ಷಿಣೋತ್ತರ ತಿಟ್ಟುಗಳ ಮೇರು ಕಲಾವಿದರ ಸಂಗಮದಲ್ಲಿ ಯಕ್ಷಗಾನ, 108 ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಪ್ರತಿನಿತ್ಯ ಹೋಮ ಹವನಾದಿಗಳು, ಭಗವದ್ಗೀತೆ ಪಠಣ, ಮಾತೆಯರಿಂದ ಭಕ್ತಿ ಭಜನೆ, ಸಾವಿರಾರು ಜನರಿಂದ ವಾಕ್ತಾನ್, ಐಚ್ಛತ್ರದಿಂದ ಜ್ಯೋತಿ ಆಗಮನ, ರಕ್ತದಾನ, ವಸ್ತು ಪ್ರದರ್ಶನ, 6,000ಕ್ಕೂ ಹೆಚ್ಚು ಹವ್ಯಕ ಪುಸ್ತಕ ಪ್ರದರ್ಶನ, ಪಾಕೋತ್ಸವದಲ್ಲಿ ಹವ್ಯಕ ಅಡುಗೆ ತಿಂಡಿಗಳ ವೈವಿಧ್ಯ, ಬೈಕ್ ರ್ಯಾಲಿ, ಗಾಯತ್ರಿ ಥೀಮ್ ಪಾರ್ಕ್, ದೇಶಿ ಗೋಲೋಕ, ಯಕ್ಷಕಿರೀಟ, ವೇಷಭೂಷಣ ಪ್ರದರ್ಶನ, ಛಾಯಾಚಿತ್ರ ಪ್ರದರ್ಶನ, ಯಾಗ ಮಂಡಲಗಳ ಪ್ರದರ್ಶನ, 108 ವರ್ಷಗಳ ಪಂಚಾಂಗ ದರ್ಶನ ಮತ್ತು ಪೂಜಾ ವೈವಿಧ್ಯ, ಅಡಿಕೆ ಪ್ರಪಂಚ, ಕಬ್ಬಿನ ಆಲೆಮನೆ, ಬೊಂಬೆಗಳ ಆಟ, ಆನೆ, ಕುದುರೆ, ಒಂಟೆ ಸವಾರಿ, ಹವ್ಯಕ ನಾಟಕ, ಸಂಗೀತ ಸಂಗಮ, ನಾಟ್ಯೋತ್ಸವ, ವಾದ್ಯ ವೈಭವ, ಗಾನಾಮೃತ, ಜಾದೂ ಪ್ರದರ್ಶನ, ವಾಣಿಜ್ಯ ಮಳಿಗೆಗಳಿಗೆ ಅವಕಾಶ ಕಲ್ಪಿಸಲಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಮಹಾಸಭೆಯ ನಿರ್ದೇಶಕ ಅರುಣ್ ಹೆಗಡೆ ಸ್ವಾಗತಿಸಿದರು. ಮಹಾಸಭೆಯ ಉಪಾಧ್ಯಕ್ಷ ಶ್ರೀಧರ್ ಭಟ್, ಕೋಶಾಧ್ಯಕ್ಷ ಕೃಷ್ಣಮೂರ್ತಿ, ಕಾರ್ಯದರ್ಶಿಗಳಾದ ಪ್ರಶಾಂತ್ ಭಟ್ ಯಲ್ಲಾಪುರ, ಆದಿತ್ಯ ಹೆಗಡೆ ಕಲಗಾರ್, ನಿರ್ದೇಶಕ RG ಹೆಗಡೆ ಉಪಸ್ಥಿತರಿದ್ದರು. ಪುತ್ತೂರು ಭಾಗ, ಪುತ್ತೂರು ಬೆಳ್ತಂಗಡಿ ಆ ಭಾಗ, ಸುಳ್ಯ, ಆಮೇಲೆ ಶಿವಮೊಗ್ಗ, ಹವ್ಯಕರು ಎಲ್ಲೆಲ್ಲಿ ಇದ್ದಾರೆ ಅಲ್ಲೆಲ್ಲ ಅಡಕೆ ಕೃಷಿ, ಹವ್ಯಕರು ಎಲ್ಲಿಲ್ಲ ಅಲ್ಲಿ ಅಡಕೆ ಕೃಷಿ. ಈಗ ಕೆಲವೊಂದು 10 ವರ್ಷಗಳಿಂದ ಅಡಕೆಗೆ ರೇಟ್ ಜಾಸ್ತಿ ಆದಮೇಲೆ ಬೇರೆ ಬೇರೆ ಕಡೆಗಳಲ್ಲಿ ಸ್ವಲ್ಪ ಹೆಚ್ಚು ಬೆಳೆಯಲಿಕ್ಕೆ ಆರಂಭ ಮಾಡಿದ್ದಾರೆ. ಅಂದರೆ ಮೊದಲು ಒಂದು 20 ವರ್ಷಗಳ ಹಿಂದೆ ಹವ್ಯಕರು ಎಲ್ಲಿದ್ರು ಅಲ್ಲಿ ಮಾತ್ರ ಅಡಕೆ ಕೃಷಿ ಇತ್ತು, ಹವ್ಯಕರು ಎಲ್ಲಿಲ್ಲ ಅಲ್ಲಿ ಅಡಕೆ ಕೃಷಿ ಇಲ್ಲ. ಆ ರೀತಿಯಲ್ಲಿ ಒಂದು ಚಿತ್ರಣ ಇತ್ತು. ಹಾಗೆ ಕೃಷಿಯನ್ನು ಕೂಡ ತಮ್ಮ ಜೊತೆ ಇಟ್ಕೊಳ್ತಾರೆ. ಈಗ ಯಾರೋ ಒಂದು ಕುಟುಂಬ, ಒಂದು ಮನೆಯಲ್ಲಿ ಒಬ್ಬರು ಯಾರೋ ಸಾಫ್ಟ್ವೇರ್ ಇಂಜಿನಿಯರ್ ಇಲ್ಲಿ ಅಮೆರಿಕದಲ್ಲಿ ಇರ್ಬೋದು, ಇನ್ನೊಬ್ರು ಬೆಂಗಳೂರಲ್ಲಿ ಇರ್ಬೋದು. ಆದರೆ ಮೂಲತಃ ಇಲ್ಲಿ ಊರಲ್ಲಿ ಕೃಷಿಯವರು
ಪೌರೋಹಿತ್ಯ ಕೆಲವೊಂದು ಮಾಡದಿರ್ಬೋದು ಅವರ ಮನೆಯಲ್ಲಿ. ಕೃಷಿ ಅಂತ ಹೇಳುವುದು ಇದ್ದೇ ಇದೆ. ಎಲ್ಲ ಕೃಷಿಕ ಕುಟುಂಬ, ಅದರಲ್ಲೂ ಅಡಕೆ ಕೃಷಿ ಅಂತ ಹೇಳುದು ಹಾಗೆ ಕೃಷಿ. ಆಮೇಲೆ ಕಲೆ, ಅದನ್ನು ಕೂಡ ತನ್ನ ಭಾಗವಾಗಿ ಇಟ್ಕೊಂಡಿತ್ತು. ಹೇಗೆ ಈ ಯಕ್ಷಗಾನ, ಯಕ್ಷಗಾನದಲ್ಲಿ ನೀವು ನೋಡಿ ತುಂಬಾ ಶ್ರೇಷ್ಠ ಕಲಾವಿದರು ಹವ್ಯಕರು ತುಂಬಿ ಹೋಗಿದ್ದಾರೆ ಯಕ್ಷಗಾನ ಕ್ಷೇತ್ರದಲ್ಲಿ. ಬೇರೆ ಕಲಾವಿದರು ಯಾವುದೇ ಮೇಳದ ಕಲಾವಿದರನ್ನೆಲ್ಲ ನೋಡಿ ಹವ್ಯಕರೇ ಇರ್ತಾರೆ. ಅದು ಬಡವದಿಟ್ಟಿರಲಿ ತೆಂಗುದಿಟ್ಟಿರಲಿ ಎರಡರಲ್ಲೂ ಕೂಡ ಹವ್ಯಕ ಕಲಾವಿದರು ಯಥೇಚ್ಛವಾಗಿದ್ದಾರೆ. ಆಮೇಲೆ ಶಾಸ್ತ್ರೀಯ ಗಾಯನ, ಹಿಂದೂಸ್ತಾನಿ ಇರ್ಬೋದು, ಕರ್ನಾಟಕ ಕ್ಲಾಸಿಕಲ್ ಇರ್ಬೋದು, ಮತ್ತೆ ಬೇರೆ ನಾಟ್ಯ, ಭರತನಾಟ್ಯ, ಮತ್ತೆ ನಾಟ್ಯ ಕಲೆಗಳಲ್ಲಿರ್ಬೋದು, ಎಲ್ಲದರಲ್ಲೂ ಹವ್ಯಕರು ತೊಡಗಿಸಿಕೊಂಡು ಹಾಗೆ ಕಲೆಯನ್ನು ಕೂಡ ತಮ್ಮ ಜೊತೆ ಇಟ್ಕೊಂಡು ಹಾಗೆ ಸಾಂಸ್ಕೃತಿಕವಾಗಿ ಮತ್ತೆ ರೈತಾಪಿ ಕೆಲಸದಲ್ಲಿ ಕೂಡ ಸೇರಿಕೊಂಡು ಅತ್ಯಂತ ಬುದ್ಧಿವಂತರು ಒಂದು ಕಲಿಸಿಕೊಂಡು. ಯಾಕಂತ ಹೇಳಿದ್ರೆ ಹವ್ಯಕರಲ್ಲಿ ಒಬ್ಬರೇ ಒಬ್ಬರು ಭಿಕ್ಷುಕರಿಲ್ಲ, ಭಿಕ್ಷುಕರೇ ಇಲ್ಲದಂತ ಸಮಾಜ. ಕಷ್ಟದಲ್ಲಿರುವವರು ತುಂಬ ಜನ ಇದ್ದಾರೆ. ಹಣ ಇಲ್ಲದೆ ಮನೆ ಕಷ್ಟ ಕಟ್ಟಲಿಕ್ಕೆ ಕಷ್ಟ ಆಗಿ ತುಂಬ ಆ ರೀತಿಯಲ್ಲಿ ಇರುವವರಿದ್ದಾರೆ. ಭಿಕ್ಷುಕರು ಒಬ್ಬರು ಇಲ್ಲದ ಸಮುದಾಯ. ಆಮೇಲೆ ಸಂಪೂರ್ಣವಾಗಿ ಸಾಕ್ಷರತಾ ಸಮುದಾಯ ಅಂತ ಒಬ್ಬರೇ ಒಬ್ಬರು 95 ವರ್ಷದವರು ಹೆಬ್ಬೆಟ್ ಹಾಕೋದಿಲ್ಲ ಅವರು ದಸ್ತಕ್ಕೆ. ಹವ್ಯಕರಲ್ಲಿ ಒಬ್ಬರೇ ಒಬ್ಬರು ಅಶಿಕ್ಷಿತರು ಅಂತ ಸಿಗುವುದಿಲ್ಲ. ಸಂಪೂರ್ಣವಾಗಿ 100% ಸಾಕ್ಷರ ಸಮಾಜ ಆಗುವುದಿಲ್ಲ ಹವ್ಯಕ ಸಮಾಜ.